ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಮೇನ್ ಎಲ್ಲರಿಗೂ ಗೊತ್ತು, ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಲೈಫಲ್ಲಿ ಇನ್ನೇನು ಇಲ್ಲ, ಫಸ್ಟು ಖುಷಿ ನೆಮ್ಮದಿ ಒಂದಿತ್ತು ಅಂದರೆ ಆಮೇಲೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ನಮ್ಮದು ಸೆಲೆಬ್ರೇಷನ್ ಅಂತೆಲ್ಲ ಏನೂ ಇಲ್ಲ. ನಾನು ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿದೆ, ಅವರು ನನಗೆ ವಿಶ್ ಮಾಡಿದ್ರು. ಆ್ಯಂಡ್ ಅವರೊಂದು ಚಾಕ್ಲೇಟ್ ಕೊಟ್ಟರು. ಖುಷಿ ಆಯಿತು. ತಿಂದು ಖಾಲಿ ಮಾಡಿಬಿಟ್ಟೆ. ಅದನ್ನು ತೋರಿಸೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಈಗ ರಾತ್ರಿ ಊಟಕ್ಕೆ ದೋಸೆ ಮಾಡೋಣ ಅಂಥೇಳಿ ಕ್ಯಾರೆಟ್ ಎಲ್ಲ ಒಂದು ತುರಿದ್ಬಿಟ್ಟೆ, ಚಿಕ್ಕದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಬಾ ಹೊರಗಡೆ ಹೋಗೋಣ, ಏನಾದ್ರು ತಿನ್ಕೊಂಬರೋಣ ಅಂತಂದರು. ಓಕೆ, ಹೊರಗಡೆ ಹೋಗೋಣ ಅಂಥೇಳಿ ಇವಾಗ ಅಡುಗೆ ಮಾಡೋದನ್ನು ನಿಲ್ಲಿಸಿದ್ದೀನಿ. ಬನ್ನಿ ಇವಾಗ ಆಚೆ ಹೋಗಿ ಏನು ಕೊಡಿಸ್ತಾರೆ ನೋಡಿ ತಿನ್ಕೊಂಡು ಬರೋಣ. ಅದೇ ಇವತ್ತು ಊಟ. ಮತ್ತೆ ನಾನೇನೋ ಮನೆಗೆ ಬಂದು ಏನೂ ಮಾಡೋಕ್ಕೋಗಲ್ಲ. ನಾನು ಕನ್ನಡಕ ತೊಳ್ಕೊಂಡು ಹಾಕೊಂಡು ಬರೋಷ್ಟರಲ್ಲೇ ನಮ್ಮ ಮನೆಯವ್ರ ಗಾಡಿ ಹತ್ತಿ ರೆಡಿ ಆಗಿದ್ದಾರೆ ನೋಡಿ. ಎಸ್, ಬಿರಿಯಾನಿ ಅಡ್ಡಕ್ಕೆ ಬಂದ್ವಿ. ಈ ಹೋಟ್ಲಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಬಿರಿಯಾನಿ. ಆರ್ ದಮ್ ಬಿರಿಯಾನಿ ಅಂತ. ನಾವು ಪಾರ್ಸಲ್ ತೊಗೊಂಡ್ಬಿಟ್ವಿ, ಇಲ್ಲಿ ತಿನ್ನಲಿಲ್ಲ. ಈ ಲೊಕೇಶನ್ ಬಂದು ಮಾಳ್ಗಳದಲ್ಲಿ ಲೊಕೇಟ್ ಆಗಿರೋದು. ಎಷ್ಟು ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ಇದಕ್ಕೆ ಖುಷಿಯಾಗೋದು ನನಗೆ ಈ ಹೋಟೆಲಿಗೆ ಬರೋಕ್ಕೆ. ಪ್ಲಸ್ ಇನ್ಕ್ಲೂಡಿಂಗ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡೋಣ, ಯಾವತ್ತಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಇವರು ಹೋಟ್ಲಲ್ಲಿ ಅವರನ್ನು ಮಾತಾಡಿಸ್ತೀನಿ. ಆ್ಯಕ್ಚುಲಿ ಓನರ್ ಇರಲಿಲ್ಲ, ನಾವೀಗ ತೊಗೊಂಡು ನಮ್ಮನೆಯವ್ರು ಗಾಡಿಗೆ ಇಟ್ಕೊಂಡ್ರು. ಓಕೆ, ಹೊರಡೋಣ ಬನ್ನಿ. ಅಯ್ಯೋ, ಬ್ಯಾಕ್ ಟು ಹೋಮ್. ಎಸ್, ಪಾರ್ಸಲ್ ತೊಗೊಬಂದ್ವಿ ಮನೆಗೇನೆ. ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಬನ್ನಿ ತಿನ್ನೋಣ. 3 ಜನಕ್ಕೂ ಪ್ಲೇಟಿಗೆ ಹಾಕಿದ್ದೀನಿ. ಇವಾಗ ತಿನ್ನೋದಷ್ಟೇ ಬಾಕಿ. ಇರಿ, ತಿಂದ್ಬಿಟ್ಟು ಬರ್ತೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ ಗೊತ್ತಾ. ಆ್ಯಕ್ಚುಲಿ ಮುಂಚೆ ಒಂದು 2 ಸತಿ ಈ ಹೋಟೆಲಲ್ಲಿ ತಿಂದಿದ್ದೆ ನಾನು. ಮನೆಗೂ ತೊಗೊಬರೋಣ, ಟೇಸ್ಟ್ ತೋರಿಸೋಣ ಅಂತೇಳಿ ಅದೇ ಹೋಟೆಲ್ಗೆ ಕರ್ಕೊಂಡೋದೆ. ಏನು ತಿಂತೀಯ ಅಂತ ಕೇಳಿದ್ರು. ಅರ್ಧ ದಾರಿ ಹೋಗೋ ಗಂಟೆ ಅವ್ರು ಏನು ಕೊಡಿಸ್ತೀನಿ ಅಂತ ಹೇಳಲಿಲ್ಲ ನನಗೆ. ಅಲ್ಲೋದ್ಮೇಲೆ ಏನು ತಿಂತೀಯ ಅಂದರು. ನಾನು ಬಿರಿಯಾನಿ ತಿಂತೀನಿ ಅಂದೆ. ಸೊ ಕರ್ಕೊಂಡೋಗಿ ಕೊಡಿಸಿದ್ರು. ಅಲ್ಲೇ ತಿನ್ಬೋದಿತ್ತು, ಬಟ್ ಒಂದು ಪಾರ್ಸಲ್ ಹೇಳಿದ್ದೆ, ನನ್ನ ಮಗ ಬಂದಿರಲಿಲ್ವಾ, ಮತ್ತಿನ್ನು ಅವನಿಗೂ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಪಾರ್ಸಲ್ಲೇ ತೊಗೊಂಡ್ಬಿಟ್ಟು ಮನೇಲೇ ತಿಂತಾಯಿದ್ದೀವಿ. ಚೆನ್ನಾಗಿದೆ, ಖುಷಿಯಾಯಿತು. ಇದೇ ನಂದು ವ್ಯಾಲೆಂಟೈನ್ಸ್ ಡೇ ಚಿಕ್ಕದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದು. ಚಿಕ್ಕದಾಗಿ ಖುಷಿ ಆಯಿತು. ಚೆನ್ನಾಗೂ ಆಯಿತು ಅಂದ್ಕೊಳ್ಳಿ. ನನಗೆ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹಬಿ. ಊಟ ಆಯಿತು. ಇದು ಇವತ್ತಿನ ನಮ್ಮ ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ, ಕಾಮೆಂಟ್ನ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.